ವೀರಭದ್ರಪ್ಪ ಸಮಾಜ ಸೇವಕರಾದ ಡಾಕ್ಟರ್ ವೀರಭದ್ರಪ್ಪನವರ ಕೃತಿ ಬಿಡುಗಡೆ ಸಮಾರಂಭ ಹಾಗೂ ಅಭಿನಂದನಾ ಸಮಾರಂಭವನ್ನು 12ನೇ ತಾರೀಕು ಏರ್ಪಡಿಸಿರುವ ಹಿನ್ನೆಲೆಯಲ್ಲಿ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಹಾಸನದ ನಗರ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದಂಥ ಬಿ.ಕೆ. ಮಂಜುನಾಥ್ ಅವರು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಹಾಗೂ ಜಿಲ್ಲಾ ವೀರಶೈವ ಲಿಂಗಾಯತ ಸಂಘದ ಅಧ್ಯಕ್ಷರಾದಂಥ ಬಿ.ಪಿ. ಐಸಾಮಿಗೌಡರಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಎಚ್.ಎಲ್. ಮಲ್ಲೇಶ್ ಗೌಡರಿದ್ದಾರೆ. ಕೃತಿಯನ್ನು ಬಿಡುಗಡೆ ಬರೆದಿರುವಂಥ ವನಜಾಕ್ಷಿ ಅವರಿದ್ದಾರೆ. ಮತ್ತು ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರಾದಂಥ ರವಿ ನಾಕಲಗೌಡರಿದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷರಾದಂಥ ನವಿಲೆ ಪರಮೇಶ್ವರ್ ಇದ್ದಾರೆ. ಹಾಗೂ ಡಾಕ್ಟರ್ ವೀರಭದ್ರಪ್ಪನವರ ಮಗಳಾದಂಥ ಗಂಧನವರು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಈ ಪತ್ರಿಕಾಗೋಷ್ಠಿಯನ್ನು ಬಿ.ಕೆ. ಮಲ್ಲೇಶ್ ಮಾತಾಡ್ತಾರೆ. ಫಸ್ಟ್ ಜನಪರ ಹೋರಾಟಗಾರರಲ್ಲಿ ಅತ್ಯಂತ ಹಿರಿಯರು ಮತ್ತು ಈ ಜಿಲ್ಲೆಯ ಅನೇಕ ಜನಪರ ಹೋರಾಟಗಳಲ್ಲಿ ತನ್ನನ್ನು ಏಕಾಂಗಿಯಾದರೂ ತೊಡಗಿಸ್ಕೊಂಡಂತಹ ಒಬ್ಬ ನಿಷ್ಠಾವಂತ ಹೋರಾಟಗಾರರು ಅಂತೇಳಿ ನಾವು ಅವ್ರನ್ನ ಕರಿತೇವೆ. ಎಷ್ಟೋ ಸಲ ಹೋರಾಟದಲ್ಲಿದ್ದಂಥವರು ಅನೇಕ ಬಾರಿ ಹಿಂದೆ ಸರಿದಾಗಲೂ ಕೂಡ ಅದ್ಯಾವುದನ್ನೂ ಲೆಕ್ಕಕ್ಕೆ ತಗೊಳ್ಳದೆ ತಾನು ಏಕಾಂಗಿಯಾದರೂ ಕೂಡ ಅಂತಹ ಹೋರಾಟವನ್ನು ಮುಂದುವರಿಸಿ ಅದೊಂದು ದಡ ಮುಗಿಸುವಂತಹ ಒಂದು ಛಲವನ್ನು ಇಟ್ಕೊಂಡು ಸದಾ ಜನಪರವಾಗಿ ಸಮಾಜಮುಖಿಯಾಗಿ ಚಿಂತಿಸ್ತಾ ಇದ್ದಂತಹ ವೈಎಸ್ ವೀರಭದ್ರಪ್ಪನವರು ಸಾಮಾಜಿಕ ಹೋರಾಟಗಾರರಷ್ಟೇ ಅಲ್ಲ, ಬದುಕಿನಲ್ಲಿ ಕೂಡ ಹೋರಾಟ ಮಾಡಿ ಬದುಕನ್ನು ಕಟ್ಟಿಕೊಂಡವರು. ತನ್ನ ಬದುಕಷ್ಟೇ ಅಲ್ಲ, ತನ್ನ ಸುತ್ತಲಿನ ಬದುಕನ್ನು ಕಟ್ಟಿದವರು. ಆ ನಿಟ್ಟಿನಲ್ಲಿ ಸಮಾಜಕ್ಕೆ ಒಂದು ಮಾದರಿಯಾದಂತಹ ವ್ಯಕ್ತಿತ್ವ ಅವರು. ಈಗ ತುಂಬ ಬದುಕನ್ನು ಅವರು ಬದುಕಿ ಇಳಿ ವಯಸ್ಸಿನಲ್ಲಿದ್ದಾರೆ. ದೈಹಿಕವಾಗಿ ಸ್ವಲ್ಪ ಕಷ್ಟವಾಗಿದ್ದಾರೆ. ಅವರ ವೈಯಕ್ತಿಕವಾದಂತಹ ಸಾಧನೆ ಮತ್ತು ಹೋರಾಟಗಳನ್ನು ಕುರಿತಾದಂಥ ವಿವರಗಳಿರ್ತಕ್ಕಂಥದ್ದೊಂದು ಅವರ ಜೀವನ ಗಾಥೆಯನ್ನು ಕುರಿತಾದಂಥ ಒಂದು ಕೃತಿಯನ್ನು ನನ್ನ ಶಿಷ್ಯೆಯೂ ಮತ್ತು ಶಿಕ್ಷಕಿಯೂ ಆಗಿರ್ತಕ್ಕಂಥ ವನಜಾ ಸುರೇಶ್ ಅವರು ಬಹಳ ಅರ್ಥಪೂರ್ಣವಾಗಿ ಬರೆದಿದ್ದಾರೆ. ಅನೇಕರಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಕೆಲವರಿಗೆ ಲೇಖನಗಳನ್ನು ತರಿಸ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಅವರ ಜೀವನ ಗಾಥೆಯನ್ನು ಬಿಂಬಿಸುವಂತಹ ಒಂದು ಪೂರ್ಣ ಪ್ರಮಾಣದ ಕೃತಿ ಅದಾಗಿದೆ. ಸೇವಾರತ್ನ ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಆ ಪುಸ್ತಕ ಹೊರಗೆ ಬರ್ತಾ ಇದೆ. ಈ ಕಾರ್ಯಕ್ರಮವನ್ನು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕಷ್ಟೇ ಸೀಮಿತಗೊಳಿಸಿಕೊಂಡು ಅವರ ಕುಟುಂಬದವರು ಅವರಷ್ಟೇ ಸೇರಿ ಒಂದು ಬಿಡುಗಡೆ ಮಾಡಬೇಕು ಅನ್ನುವಂಥ ಸಿದ್ಧತೆಯನ್ನು ಮಾಡಿಕೊಂಡಿದ್ದರು. ಬಹುಶಃ ವೈಎಸ್ ವೀರಭದ್ರಪ್ಪನವರಂತಹ ವ್ಯಕ್ತಿತ್ವವನ್ನು ಕುರಿತಾದಂಥದ್ದೊಂದು ಕೃತಿ ಕೇವಲ ಬಿಡುಗಡೆಯಷ್ಟೇ ಕಾಣಬಾರ್ದು, ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಕೂಡ ಆಗಬೇಕು ಅನ್ನುವಂಥದ್ದು ಈ ಜಿಲ್ಲೆಯ ಅನೇಕ ಹಿರಿಯರ ಆಶಯ ಆಗಿತ್ತು. ಅದನ್ನು ಆವಾಗವಾಗ ಔಪಚಾರಿಕವಾಗಿ ಮಾತನಾಡ್ಕೋತಾ ಇದ್ವಿ. ಬಿ.ಕೆ. ಮಂಜುನಾಥ್ ಅವರು, ಐಸಾಮಿಗೌಡರು, ಕಟಾಯಿ ಶಿವಕುಮಾರ್ ಅವರು, ನವಿಲೆ ಪರಮೇಶ್ವರು ಇದಕ್ಕೊಂದಿಲ್ಲ ಒಂದು ರೂಪವನ್ನು ಕೊಡಬೇಕು ಅನ್ನೋಂಥ ಆಲೋಚನೆಯನ್ನು ಮಾಡಿದರು. ಆಗ ಕನ್ನಡ ಸಾಹಿತ್ಯ ಪರಿಷತ್ತಿನ ನೇತೃತ್ವದಲ್ಲಿ ಅದನ್ನು ಮಾಡೋಣ ಅಂತೇಳಿ ಆರಂಭದಲ್ಲಿ ಪರಿಷತ್ತಿನ ನೇತೃತ್ವದಲ್ಲೇ ಮಾಡಬೇಕು ಅನ್ನುವಂಥ ಸಿದ್ಧತೆಯನ್ನು ಮಾಡ್ಕೊತಾ ಇದ್ವಿ. ಅದಕ್ಕೂ ಇನ್ನೂ ಒಂದು ವಿಸ್ತೃತವಾದ ರೂಪವನ್ನು ಕೊಟ್ಟವರು ರವಿ ನಾಕಲಗೌಡವರು. ಇದು ಎಲ್ಲ ಸಂಘಟನೆಗಳನ್ನು ಸೇರಿಸಿ ಮಾಡೋಣ ಅಂಥೇಳಿ ಅಂದ್ಕೊಂಡ ಆ ಒಂದು ವಿಸ್ತೃತ ರೂಪವನ್ನು ತಗೊಂಥದ್ದು. ಬಹುಶಃ ಈಗ ಅನೇಕ ಸಂಘ ಸಂಸ್ಥೆಗಳು ಆಹ್ವಾನ ಪತ್ರಿಕೆಯಲ್ಲಿ ನೀವು ನೋಡಿದರೆ ರೆಡ್ ಕ್ರಾಸ್ ಇರ್ಬೋದು, ಸಂಜೀವಿನಿ ಸರ್ಕಾರಿ ಆಸ್ಪತ್ರೆ ಇರ್ಬೋದು, ಹಿರಿಯ ನಾಗರಿಕರ ವೇದಿಕೆ ಇರ್ಬೋದು, ದಲಿತ ಪರ ಸಂಘಟನೆಗಳಿರ್ಬೋದು, ಮತ್ತು ಅನೇಕ ಸಂಘ ಸಂಸ್ಥೆಗಳು ಇದರಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಚುಟುಕು ಸಾಹಿತ್ಯ ಪರಿಷತ್ತು, ಆಮೇಲೆ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಎಲ್ಲರೂ ತೊಡಗಿಸ್ಕೊಂಡು ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ. ಕಾರ್ಯಕ್ರಮದ ಎಲ್ಲ ಸಿದ್ಧತೆಯೂ ನಡೆದಿದೆ. ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮದ 2 ಅಂಶಗಳನ್ನು ತಮ್ಮ ಗಮನಕ್ಕೆ ತರಬೇಕು, ಅದು ಮಾಧ್ಯಮದ ಮೂಲಕ ಕೂಡ ಬಿಂಬಿತವಾಗಬೇಕು ಅನ್ನುವಂಥದ್ದು ನಮ್ಮ ಆಶಯ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಸುತ್ತೂರು ಶ್ರೀಗಳು ವಹಿಸ್ತಾ ಇದ್ದಾರೆ. ಅವರು ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಅಂದಾಗ ನಿಜವಾಗ್ಲೂ ಅವರು ಎಲ್ಲ ಆಯಾಮಗಳಲ್ಲಿ ಚಿಂತನೆ ಮಾಡಿ ಆ ಕಾರ್ಯಕ್ರಮವನ್ನು ಆಗ ಮಾಡಿಕೊಡ್ತಾರೆ. ಅವರು ಅಂಥ ಈ ನಾಡಿನ ಶ್ರೇಷ್ಠ ಸಂತರೊಬ್ಬರು ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ, ಸಾನ್ನಿಧ್ಯವನ್ನು ವಹಿಸ್ತಿದ್ದಾರೆ. ಅದೇ ಸಂದರ್ಭದಲ್ಲಿ ನಮ್ಮ ಕೋಡಿಮಠ ಶ್ರೀಗಳು ಕೂಡ ಬರ್ತಾ ಇದ್ದಾರೆ. ಹಾಸನದ ಶಾಖಾ ಮಠದ ಶಂಭುನಾಥ ಶ್ರೀಗಳಿದ್ದಾರೆ. ತಣ್ಣೀರಳ್ಳ ಮಠದ ವಿಜಯಕುಮಾರ ಸ್ವಾಮೀಜಿಯವರಿದ್ದಾರೆ. ಇವರೆಲ್ಲ ಸಾನ್ನಿಧ್ಯ ವಹಿಸ್ತಿದ್ದಾರೆ. ಅದು ಖಂಡಿತವಾಗಿಯೂ ಒಂದು ಸಮಾಜಕ್ಕೆ ಸೇರಿದ ಕಾರ್ಯಕ್ರಮ ಅಲ್ಲ, ಇದೊಂದು ಜಾತ್ಯತೀತ ಮತ್ತು ಪಕ್ಷಾತೀತವಾದಂಥ ಕಾರ್ಯಕ್ರಮ.
ಡಾಕ್ಟರ್ ವೀರಭದ್ರಪ್ಪನವರು ಕಳೆದ 50 ವರ್ಷಗಳಿಂದ ಹಾಸನ ನಗರದಲ್ಲಿ ಸಮಾಜಮುಖಿಯಾಗಿ ಎಲ್ಲ ವರ್ಗದವರ ಪರವಾಗಿ ಧ್ವನಿ ಎತ್ತಿದ್ದಂಥ ಒಬ್ಬ ಸಮಾಜ ಸೇವಕ. ಅವರಿಗೆ ಸಮಾಜ ಸೇವರತ್ನ ಪ್ರಶಸ್ತಿ ಕೊಡುವುದರ ಜೊತೆಗೆ ಅವರದ ಒಂದು ಅಭಿನಂದನಾ ಗ್ರಂಥವನ್ನು ಪ್ರಜಾಕ್ಷಿ ಅವರೆಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ರಚನೆ ಮಾಡಿದ್ದಾರೆ. ಅದನ್ನು ಬಿಡುಗಡೆ ಮಾಡುವ ಮೂಲಕ ಈ ಜಿಲ್ಲೆಗೆ ಸಮರ್ಪಣೆ ಮಾಡುವಂಥ ಕೆಲಸವನ್ನು ನಮ್ಮ JSS ಮಠದ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ. ಅವರೊಟ್ಟಿಗೆ ನಮ್ಮ ಕೋಡಿಮಠ ಸ್ವಾಮೀಜಿ, ನಮ್ಮ ಶಂಭುನಾಥ ಸ್ವಾಮೀಜಿ, ನಮ್ಮ ನಿಶ್ಚಲಾನಂದ ಸ್ವಾಮೀಜಿ, ನಮ್ಮ ತನ್ನೇಳ ಸ್ವಾಮೀಜಿ ಸೇರಿದಂತೆ ಈ ಜಿಲ್ಲೆಯ ಎಲ್ಲ ಶಾಸಕರು, ಮಾಜಿ ಶಾಸಕರು, ಎಲ್ಲ ಸಂಘ ಸಂಸ್ಥೆಗಳ ಪ್ರಮುಖರು, ಪತ್ರಕರ್ತರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಬಳಗದವರು ಸೇರಿದಂತೆ ಪ್ರತಿಯೊಬ್ಬರು ಕೂಡ ಇವರನ್ನು ಅವತ್ತು ಗೌರವಿಸುವಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ನಮ್ಮನ್ನು ನಾವು ಗೌರವಿಸ್ಕೊಂಡಂಗೆ ಅನ್ನೋ ರೀತಿ ಒಂದು ಕಾರ್ಯಕ್ರಮವನ್ನು, ಸಂಘಟನೆಯನ್ನು ಎಲ್ಲರೂ ಸೇರಿದಂತೆ ಐಸಾನ್ಗೌಡರು ಇರ್ಬೋದು, ನವೀನ ಪರಮೇಶ್ವರ್ ಇರ್ಬೋದು, ಮಲ್ಲೇಶ್ ಗೌಡರು, ಕಟಾಯ ಶಿವಕುಮಾರ್ ಇರ್ಬೋದು, ನಮ್ಮ ಅಂಜಾಕ್ಷಿ ಮೇಡಮ್, ನಾವೆಲ್ಲರೂ ಸೇರಿದಂತೆ RP ವೆಂಕಟೇಶ್ ಮೂರ್ತಿಯವರು, MG ಮೋಹನ್ ಅವರು ಎಲ್ಲ ಸೇರಿ 2-3 ಸಭೆಗಳನ್ನು ಮಾಡಿ ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ವಿ. ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಆ ಕುಟುಂಬದವರೇ ಅದಕ್ಕೆ ಬರುವಂಥ ಖರ್ಚನ್ನು ಭರಿಸ್ತಾ ಇದ್ದಾರೆ. ಯಾರಿಂದನೂ ಕೂಡ ನಾವೆಲ್ಲೂ ಕೂಡ ಹಣವನ್ನು ಸಂಗ್ರಹ ಮಾಡದೆ ಮಾಡ್ತಾರೆ. ಆದಿಜಿಂಗಿ ಮಠದ ಶಂಭುನಾಥ ಸ್ವಾಮೀಜಿಯವರು ಕಲ್ಯಾಣ ಮಂಟಪವನ್ನು ಉಚಿತವಾಗಿ ಈ ಕಾರ್ಯಕ್ರಮಕ್ಕೆ ನೀಡಿರ್ತಾರೆ. ನಿಜವಾಗ್ಲೂ ಕೂಡ ಅವರಿಗೆ ತುಂಬ ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ಕುಟುಂಬದವರು ಇತರ ಇನ್ವಿಟೇಷನ್ ಇರ್ಬೋದು, ಇನ್ನಿತರೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವ್ರದ್ದೇ ಕುಟುಂಬದವರಾದ ನವೀನ ಪರಮೇಶ್ವರ್ ಅವರಿಂದ ಆಗಿರ್ತಕ್ಕಂಥ ಫ್ಲೆಕ್ಸ್, ಬ್ಲಂಟಿಕ್ಸ್ ಏನು ಮಾಡಬೇಕು ಅದನ್ನು ಅವ್ರು ಮಾಡ್ತಾಯಿದ್ದಾರೆ. ನಾವು ಯಾವುದೇ ಸಾರ್ವಜನಿಕರಿಂದ ಹಣವನ್ನು ಸಂಗ್ರಹಣೆ ಮಾಡದೆ ಉತ್ತಮವಾದಂಥ ಕಾರ್ಯಕ್ರಮ ಆಗಬೇಕು. ಅವರು ಮಾಡಿದ ಸೇವೆಗೆ ಎಲ್ಲೂ ಕೂಡ ಸಣ್ಣ ಲೋಪ ಆಗಬಾರದು ಅಂತೇಳಿ ಅವರು ನಮಗೆ ಒಂದು ಅಭಿಪ್ರಾಯವನ್ನು, ಸೂಚನೆಯನ್ನು ತಿಳಿಸಿದ್ದಾರೆ. ಅದರಂತೆ ನಾವೆಲ್ಲರೂ ಕೂಡ ನಡ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಅವ್ರ ಕುಟುಂಬದವರು ಅತಿ ಹೆಚ್ಚು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ವೀರಭದ್ರಪ್ಪನವರು ಈ ಕಾರ್ಯಕ್ರಮ ಖಂಡಿತವಾಗ್ಲೂ ಇಷ್ಟ ಇರಲಿಲ್ಲ. ನಾವುಗಳೇ BK ಮಂಜುನಾಥ್ ಅವರೇ ಇದಕ್ಕೆ ಹೆಚ್ಚು ಒತ್ತು ಕೊಟ್ಟು ನಂತರ ಕಟಾಯ ಶಿವಕುಮಾರ್ ಅವರು, ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಲ್ಲೇಶ್ ಗೌಡರು ಎಲ್ಲರೂ ಇದನ್ನು ತುಂಬ ಚೆನ್ನಾಗಾಗಬೇಕು, ಅಚ್ಚುಕಟ್ಟಾಗಿ ಆಗಬೇಕು ಅಂತೇಳಿ ಮಾಡಿ ಈಗ ಭಾನುವಾರ 12ನೇ ತಾರೀಕು ಬೆಳಗ್ಗೆ 10 ನಗರದ MG ರಸ್ತೆಯಲ್ಲಿರುವಂಥ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಜಿಲ್ಲೆಯ ಎಲ್ಲ ವರ್ಗದವರ ಪರವಾಗಿ ಇಟ್ಕೊಂಡಿದ್ವಿ. ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನು ಕೂಡ ಮಾಡೋದ್ರ ಜೊತೆಗೆ ಅಂಥವರಿಗೆ ನಾವು ಗೌರವವನ್ನು ಮಾಡಿದ್ರೆ ಮುಂದಿನ ಪೀಳಿಗೆಗೆ ಇಂಥ ಒಂದು ಸಮಾಜದ ಕೆಲಸ ಮಾಡಲಿಕ್ಕೆ ಇನ್ನಷ್ಟು ಜನ ವೀರಭದ್ರಪ್ಪನಂತವರು ಮತ್ತೆ ಹುಟ್ಟಿ ಬರ್ತಾರೆ. ಅದಕ್ಕೆ ಉದಾಹರಣೆಯಾಗಿ ಡಾಕ್ಟರ್ ಗುರುರಾಜ್ ಹೆಬ್ಬಾರವ್ರದ್ದು ಕೂಡ ಈ ಥರದೊಂದು ಕಾರ್ಯಕ್ರಮವಾಗಿತ್ತು. ಡಾಕ್ಟರ್ ಮುನಿವೆಂಕಟೇಗೌಡರದಾಗಿತ್ತು, BB ಶಿವಪ್ಪನವ್ರದ್ದಾಗಿತ್ತು. ಈ ರೀತಿ ಯಾರು ಉತ್ತಮವಾದ ಕೆಲಸವನ್ನು ಸಮಾಜಕ್ಕೆ ಮಾಡಿದ್ದಾರೆ ಅವರಿಗೆ ಈ ಥರದ ಒಂದು ಕೆಲಸವನ್ನು, ಅಭಿನಂದನೆಯನ್ನು ಹಿರಿಯ ನಾಗರಿಕರ ವೇದಿಕೆಯಿಂದ ಎಲ್ಲರೂ ಸೇರಿ ಮಾಡಿದಾಗ ಜವಾಬ್ದಾರಿನೂ ಹೆಚ್ಚುತ್ತೆ, ಅವ್ರು ಮಾಡಿದ ಕೆಲಸಕ್ಕೆ ಗೌರವನೂ ಹೆಚ್ಚುತ್ತೆ. ಹಾಗಾಗಿ ತಾವೆಲ್ಲರೂ ಸಂಪೂರ್ಣ ಸಹಕಾರವನ್ನು ಕೊಡುವುದರ ಜೊತೆಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಎಲ್ಲರಲ್ಲಿ ನಾನು ಅತ್ಯಂತ ಪ್ರೀತಿಯಿಂದ ಮನವಿ ಮಾಡ್ತೀನಿ. ಧನ್ಯವಾದಗಳು. ಅಲ್ಲ, ಆ ಕುಟುಂಬದ ಬೇಡ, ಬರ್ದಿರೋದು ಮಾತಾಡಿ. ಅಲ್ಲ, ಕರೆಕ್ಟ್ ಅವ್ರು ಹೇಳ್ತಾರೆ. ಅವರು ಭಾಗವಹಿಸ್ತಾ ಇರ್ತಕ್ಕಂಥ ಸಂಘ ಸಂಸ್ಥೆಗಳಿಲ್ಲ. ನಾ ಕಂಡಂಗೆ 1983ರಲ್ಲಿ ಅವರು ನಗರಸಭಾ ಸದಸ್ಯರಾಗಿದ್ದಾಗಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಸತತವಾಗಿ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸ್ಕೊಂಡ್ಬಂದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅವರ ಅಭಿಮಾನಿಗಳಿಗೆ ಅನೇಕ ಜನಕ್ಕೆ ಇನ್ವಿಟೇಷನ್ನ ನಮಗೆ ತಲುಪಿಸೋಕ್ಕೆ ಆಗ್ತಾಯಿಲ್ಲ. ಬಹುಶಃ ತಮ್ಮ ಮುಖಾಂತರ ಅವರೆಲ್ಲರಿಗೂ ಕೂಡ ಇನ್ವಿಟೇಷನ್ ತಲುಪುತ್ತೆ ಅಂತ ನಾನು ಭಾವಿಸಿ, ತಾವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬರೋದ್ರ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ. ಬಹುಶಃ ಹಾಸನ ಜಿಲ್ಲೆಯಲ್ಲಿ ವೀರಭದ್ರಪ್ಪನವ್ರದ್ದೇ ಒಂದು ವಿಶೇಷವಾದಂಥ ವ್ಯಕ್ತಿತ್ವ ನಾನು ಕಂಡಾಗೆ. ಅಂಥ ವ್ಯಕ್ತಿಗಳನ್ನ ಗುರುತಿಸ್ತಕ್ಕಂಥ ಕೆಲಸವನ್ನು ಇನ್ನು ಮುಂದಿನ ದಿನಗಳಲ್ಲಿ ಹಿರಿಯ ನಾಗರಿಕ ವೇದಿಕೆ ಮಾಡ್ತದೆ. ಆವಾಗ ನಾವು ಇದೇ ಥರ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಕಾರ್ಯಕ್ರಮವನ್ನು ರೂಪಿಸ್ತಾ ಹೋದರೆ ಸಮಾಜಕ್ಕೆ ಒಂದು ಸರಿಯಾದಂತಹ ಮೆಸೇಜನ್ನು ಕೊಡಬಹುದು ನಾಗರಿಕ ವೇದಿಕೆ ಜಿಲ್ಲಾ ಅಂತ ಹೇಳ್ತಾ, ನಾವೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಮಾಡಿ ಒಂದು ಮೆಸೇಜ್ ಕೊಡ್ತಕ್ಕಂಥದ್ದು ಮುಂದಿನ ಸಮಾಜಕ್ಕೆ
ಮುಂದಿನ ಪೀಳಿಗೆಗೆ ಒಂದು ದಾರಿದೀಪ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟ ಮಾಡ್ತೀನಿ. ನಮಸ್ತೆ. ಎಲ್ರಿಗೂ ನಮಸ್ಕಾರ. ನಮ್ಮ ತಂದೆ ನಮ್ಮ ಕುಟುಂಬದವರಿಗೆ ಹಾಸನ ಜಿಲ್ಲೆಗೆ ಹಲವಾರು ಜನಗಳು, ಎಷ್ಟೊಂದು ಜನ ಗೊತ್ತಿದ್ದಲೇ, ಅವ್ರಿಗೆ ಯಾರು ಪರಿಚಯ ಇದ್ದಲೇ ಇರೋರು ಬಂದು ಏನೋ ನಮಗೇನು ತೊಂದರೆ ಇದೆ ಏನೋ ಅಂತ ಬಂದು ಕೇಳಿದ್ರು ನಮ್ದು ಮೆಡಿಕಲ್ ಶಾಪ್ ಹತ್ರ ಬಂದು ಎಷ್ಟೊಂದು ಜನಕ್ಕೆ ಫ್ರೀ ಮೆಡಿಸಿನ್ ಕೊಟ್ಟಿರೋದು ನೋಡಿದ್ದೀವಿ. ಅಷ್ಟು ನಿಸ್ವಾರ್ಥತೆಯಿಂದ ನಮ್ಮ ತಂದೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಎಷ್ಟು ವರ್ಷ. ಹಲವಾರು ಕಾರ್ಯಕ್ರಮಗಳು ಮಾಡಿದ್ದಾರೆ. ಹಲವಾರು ಕಾರ್ಯಕ್ರಮಕ್ಕೆ ಎಷ್ಟು ದುಡ್ದಿದ್ದಾರೆ ಅಂತಂದರೆ ಅವ್ರು ಯಾವತ್ತೂ ನಾವು ವೇದಿಕೆ ಮೇಲೂ ನೋಡಿಲ್ಲ. ನಾವು ಚಿಕ್ಕವರಿದ್ದಾಗ ಸಾಮೂಹಿಕ ವಿವಾಹ ಎಲ್ಲ ಮಾಡ್ತಿದ್ರು ಒಂದು ತಣ್ಣೀರಾಳ ಮಠದಲ್ಲಿ. ಬಸವ ಜಯಂತಿ ದಿವಸ ಎಷ್ಟೋ ಬೆಳಿಗ್ಗೆ ಸ್ನಾನನೂ ಇಲ್ಲ, ತಿಂದಿಲ್ಲ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಹೋಗಿ ಆ ಕಾರ್ಯಕ್ರಮ ಎಲ್ಲ ಮುಗಿದು ಸಂಜೆ ಬಂದು ಸ್ನಾನ ಮಾಡಿ ತಿಂಡಿ ತಿಂತಾ ಇದ್ರು. ಬಟ್ ಬೇರೆಯವ್ರು ಎಷ್ಟೊಂದು ಜನ ಸ್ಟೇಜ್ ಮೇಲೆ ಇದ್ದು ಅವರು ಸನ್ಮಾನ ಹಂಗೆಲ್ಲ ಮಾಡಿ ನಮಗೆ ನಮ್ಮಪ್ಪ ಎಷ್ಟೊಂದು ಕೆಲಸ ಮಾಡ್ತಿದ್ದಾರೆ, ಅವರೆಲ್ಲ ಒಂದು ಸ್ಟೇಜ್ ಮೇಲೂ ಕೂರ್ತಿಲ್ವಲ್ಲ ಅಂತ ನಮಗೆ ಬೇಜಾರಾಗ್ತಾ ಇತ್ತು. ಬಟ್ ಇವಾಗ ಇವರು ಹಾಸನ ಜಿಲ್ಲೆ ಎಲ್ಲ ಸಂಸ್ಥೆಯ ಮುಖಂಡರು ಸೇರಿ ಈ ಥರ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿರೋದು ನಮ್ಮ ಕುಟುಂಬದವ್ರಿಗೆಲ್ಲ ತುಂಬ ಸಂತೋಷ ತಂದಿದೆ. ಎಲ್ಲರಿಗೂ ಧನ್ಯವಾದ. ನೀವು ಎಲ್ಲರೂ ಫಂಕ್ಷನ್ಗೆ ಬಂದು ಹಲವಾರು ಜನಗಳಿಗೆ ಹೇಳಿ ಬನ್ನಿ ಫಂಕ್ಷನ್ಗೆ ಅಂತ ಹೇಳಿ ಎಲ್ಲ ಸಂಘ ಸಂಸ್ಥೆಯವರು ಮತ್ತು ಸಾರ್ವಜನಿಕರು ಪಾಲ್ಗೊಳ್ಳಿ. ಎಲ್ಲರೂ ಬನ್ನಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಧನ್ಯವಾದ. ಒಂದು ಮನವಿ,